ಗೋಲ್ಡ್ ಬೆಲೆ ಮುಂದೆ ಹೇಗಿರುತ್ತೆ? ಗೋಲ್ಡ್ ಈಸ್ ದ ಸೇಫೆಸ್ಟ್ ಹೆವೆನ್. ಫಿಸಿಕಲ್ ಗೋಲ್ಡ್ ತಗೊಂಡವಾಗೂ ಮೋಸ, ಫಿಸಿಕಲ್ ಗೋಲ್ಡ್ ಮಾರಕ್ ಹೋದವಾಗೂ ಮೋಸ. ಈಗ ಸ್ಟಾಕ್ ಇನ್ವೆಸ್ಟ್ ಮಾಡೋದು ಸರಿನಾ? ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಶೇರು ಒಳ್ಳೊಳ್ಳೆ ರೇಟಿಗೆ ಸಿಗ್ತಾ ಇದೆ. ಈ ಒಂದು ಚಾನ್ಸ್ ಮತ್ತೆ ಸಿಗದೇನೂ ಇರ್ಬೋದು. ಜಸ್ಟ್ ಲೈಕ್ ಕರೋನಾ ತರ ಆಪರ್ಚುನಿಟಿ ನಿಮ್ಮ ಕಣ್ಮುಂದೆ ಇದೆ. ನಿಫ್ಟಿ ಫ್ಯೂಚರ್ ಬಗ್ಗೆ ಹೇಳಿ. ಕಾಯೋರ್ಗೆ ಶೇರ್ ಮಾರ್ಕೆಟ್ ಬಿದ್ದಿರೋದೇನು ಹಿಂಸೆ ಆಗ್ತಾ ಇಲ್ಲ. ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಈ ಒಂದು ಮಾರ್ಕೆಟ್ ಬಿದ್ದಿರೋದು ತುಂಬಾ ಸಂತೋಷ ತಂದಿದ್ದಾರೆ, ಖುಷಿ ಅವ್ರಿಗಂತೂ. ಕ್ರೂಡ್ ಆಯಿಲ್ ಬೆಲೆ ಮುಂದೇನಾಗುತ್ತೆ? ಗ್ಲೋಬಲ್ಲಿ ಟೆನ್ಷನ್ಸ್ ಕ್ರಿಯೇಟ್ ಆದವಾಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಕಡಿಮೆ ಆದವಾಗ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಕ್ರೂಡ್ ಆಯಿಲ್ ಗೋಲ್ಡ್ ಬೀಳುತ್ತೆ. ಸೊ ಹೆಂಗೆ ಕೋರಿಲೇಷನ್ ಇದೆ ನೋಡಿ. ಈ ವಾರ್ ಪರಿಸ್ಥಿತಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಬ್ಯಾಲೆನ್ಸ್ ಹೇಗೆ ಮಾಡಬೇಕು? ಸೊ ಧೈರ್ಯ ಬೇಕು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ. ಸೊ ತುಂಬಾ ಮಾರ್ಕೆಟ್ ಬಿದ್ದಿದೆ, ಇವಾಗ ಇವ್ರು ಬಂದು ಹಾಕಿ ಅಂತಾರೆ, ಬಟ್ ಇನ್ನ ಬಿದ್ಬಿಟ್ರೆ ಏನ್ ಗ್ಯಾರಂಟಿ, ಬೀಳಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮ ಯೋಚನೆನ ಬದಲಾಯಿಸಿ. ಗೋಲ್ಡ್ ವರ್ಸಸ್ ಕ್ರೂಡ್ ಆಯಿಲ್ ವರ್ಸಸ್ ನಿಫ್ಟಿ, ಇದರಲ್ಲಿ ಯಾವ್ದು ಬೆಸ್ಟ್, ಇದರಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಫಸ್ಟ್ ಗೋಲ್ಡ್, ಎಲ್ಲರಿಗೂ ಇಷ್ಟ ಆಗುವಂತ ವಸ್ತು ಈ ಪ್ರಪಂಚದಲ್ಲಿ ಏನಾದ್ರು ಇದೆ ಅಂದ್ರೆ ಅದೇ ಬಂಗಾರ. ಬಂಗಾರ ತಗೊಂಡವರು ಬಂಗಾರದ ಮನುಷ್ಯ ಆದ ಅನ್ನೋಂಥ ಕಥೆಗಳನ್ನು ಸಹ ಕೇಳಿದ್ದೀರಾ ಕಳೆದ 1 ವರ್ಷದಿಂದ. ಯಾರ್ಯಾರು ಬಂಗಾರ ತಗೊಂಡ್ರೋ ಸೊ ತುಂಬಾ ಜನ ಖುಷಿಯಾಗಿದ್ದೀರಾ, ತುಂಬಾ ಜನ ಪ್ರಾಫಿಟ್ ಸಹ ಬುಕ್ ಮಾಡಿದ್ದೀರಾ. ಸೊ ಈ ಗೋಲ್ಡ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಈ ಒಂದು ಗ್ಲೋಬಲ್ ಟೆನ್ಷನ್ಸ್, ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ವಾರ್ ಟೆನ್ಷನ್ ಈ ಗೋಲ್ಡ್ ಹಾಗೂ ಕ್ರೂಡ್ ಆಯಿಲ್ ಮೇಲೆ ಜೊತೆಗೆ ನಿಫ್ಟಿ ಮೇಲೆ ಏನು ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ನಿಫ್ಟಿ, ಗೋಲ್ಡ್ ಆ್ಯಂಡ್ ಕ್ರೂಡ್ ಆಯಿಲ್. ಫಸ್ಟ್ ನಾನು ಗೋಲ್ಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಷಯ ತೃತೀಯ ಬೇರೆ ಬರ್ತಾ ಇದೆ. ತುಂಬ ಜನ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ತಗೊಂಡು ನೀಟಾಗಿ 0.5% ಆಸ್ತಿಗಳನ್ನು ಬರ್ಕೊಡೋದಕ್ಕೆ ಆತರದಿಂದ ಕಾಯ್ತಾ ಇದ್ದೀವಿ. ಯಾಕಂದರೆ ನೀವು 1 ಲಕ್ಷಕ್ಕೆ ಗೋಲ್ಡ್ ತೊಗೊಂಡ್ರೆ ನಿಮ್ಗೆ ಕೊಡೋದೇ 80,000 ರೂಪಾಯಿ ಗೋಲ್ಡು, 1 ಕೋಟಿಗೆ ಗೋಲ್ಡ್ ತೊಗೊಂಡ್ರೆ ನಿಮ್ಗೆ ಕೊಡೋದೇ 80 ಲಕ್ಷ ರೂಪಾಯಿ ಗೋಲ್ಡು. ಅಂದರೆ 20% ಆಸ್ತಿನ ಬರ್ಕೊಡೋದಕ್ಕೆ ಎಲ್ಲ ತುದಿಗಾಲಲ್ಲಿ ನಿಂತಿದ್ದೀವಿ. ಸೊ ಅಟ್ಲೀಸ್ಟ್ ಆ 20% ಉಳಿಬೇಕಂದ್ರೆ ನೀವೇನು ಮಾಡಿ, ಗೋಲ್ಡ್ ತಗೊಳ್ಳಿ. ಅಕ್ಷಯ ತೃತೀಯಗೆ ಮಿಸ್ ಮಾಡದೆ ಗೋಲ್ಡ್ ತಗೊಳ್ಳಿ. ಬಟ್ ಫಿಸಿಕಲ್ ಗೋಲ್ಡ್ ತಗೊಳ್ಳೋ ಬದಲು ಡಿಜಿಟಲ್ ತಗೊಳ್ಳಿ. ಫಿಸಿಕಲ್ ತೊಗೊಳ್ಳೇಬೇಕಂದ್ರೆ 1 ಗ್ರಾಮ ಇಲ್ಲ ಅರ್ಧ ಗ್ರಾಮ ವಾಟ್ ಎವರ್ ಸಿಕ್ಕುತ್ತಲ್ಲ ತಗೊಳ್ಳಿ. ಸೊ ನಾನು ಹೇಳ್ತಿರೋದು ಸ್ವಲ್ಪ ನಿಮ್ಮ ಯೋಚನೆನ ಬದಲಾಯಿಸಿ. ಸೊ ಎಸ್ಪೆಷಲಿ ನಾನು ಹೇಳ್ತಿರೋದು ಬಂದು ಮಿಡಲ್ ಕ್ಲಾಸ್ ಜನಕ್ಕೆ ಆರ್ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ನಾನು ಹೇಳ್ತಿರೋ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಯಾರೋ ನಾನು ಶ್ರೀಮಂತರಿಗೆ ಹೇಳ್ತಲ್ಲ, ಶ್ರೀಮಂತರು ಬಿಡಿ, ಅವ್ರಿಗೇನು ಮೇಕಿಂಗ್ ಚಾರ್ಜಸ್ ಆದರೆ ಏನು, ಎಷ್ಟು ಕೋಟಿ ಆದರೆ ಏನು, ಸೊ ದೇ ಹ್ಯಾವ್ ಮನಿ, ದೇ ವಿಲ್ ಸ್ಪೆಂಡ್. ನಾನು ಹೇಳ್ತಿರೋದು ಬಡವರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ. ನೀವು ಬಂಗಾರದ ಅಂಗಡಿಗೆ ಹೋದರೆ ನಿಮ್ಮ 0.5% ಆಸ್ತಿ ಬರ್ಕೊಡ್ತೀರಾ, ಅದ್ರ ಬದಲು ಡಿಮ್ಯಾಟ್ ಅಕೌಂಟಲ್ಲಿ ಬಂಗಾರ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಇಲ್ಲ, GST ಇಲ್ಲ, ನಿಮ್ಗೆ ಯಾರು ಲೈಟು ಜ್ಯೂಸು ಯಾರೂ ಹಾಕಲ್ಲ, ಯಾರೂ ಕೊಡಲ್ಲ. ಯು ಕ್ಯಾನ್ ಸೇವ್ ಲಾಟ್ ಆಫ್ ಮನಿ ಬೈ ಬೈಯಿಂಗ್ ಫಿಸಿಕಲ್ ಗೋಲ್ಡ್. ಅಲ್ಲಿ ಈವನ್ ಬೈಯಿಂಗ್ ಅ ಬುಲಿಯನ್ ತೊಗೊಳೋದ್ರಿಂದ, ಬಿಸ್ಕೆಟ್ ತೊಗೊಳೋದ್ರಿಂದ ನಿಮ್ಗೆ ಎಷ್ಟೋ ಒಂದು ಚಾರ್ಜಸ್ ಮಿಕ್ಕುತ್ತೆ. ಸೊ ಆ್ಯಂಡ್ ಗೋಲ್ಡ್ ಮಾರಕ್ಕೆ ಹೋದವ್ರ ಕತೆ ನೋಡಿ. ಎಷ್ಟೋ ಜನ ಗೋಲ್ಡ್ ಮಾರಕ್ಕೆ ಹೋಗಿ ಅಲ್ಲೂ ಸಹ ಆ ಪ್ಯೂರಿಟಿಯಲ್ಲಿ ಏನೋ ಮಿಕ್ಸ್ ಮಾಡಿ ನಿಮ್ಮ ಗೋಲ್ಡ್ ನಿಮ್ಮ ಮುಂದೆನೇ ಕರಗಿಸ್ಬಿಟ್ಟು ಮತ್ತು ಅಲ್ಲಿ ದೊಡ್ಡ ದೊಡ್ಡ ಗೂಂಡಗಳನ್ನ ಇಟ್ಟು, ಸೊ ಅದು ಸಹ ನೀವು ತುಂಬ ನೋಡಿದ್ದೀರಾ. ಸೊ ಗೋಲ್ಡ್ ಮಾರಕ್ಕೆ ಹೋದವಾಗ ತುಂಬ ಮೋಸಕ್ಕೆ ಒಳಗಾಗಿದ್ದೀರಾ. ಫಿಸಿಕಲ್ ಗೋಲ್ಡ್ ತೊಗೊಂಡವಾಗೂ ಮೋಸ, ಫಿಸಿಕಲ್ ಗೋಲ್ಡ್ ಮಾರಕ್ಕೆ ಹೋದವಾಗೂ ಮೋಸ. ಸೊ ಅಲ್ಲೇ ನಿಮಗೆ 40-50% ದುಡ್ಡು ಹೋಯಿತು. ಸೊ ಬಂಗಾರ ತೊಗೊಳೋ ಮುಂಚೆ ಸ್ವಲ್ಪ ತಗೊಳ್ಳೋದು ಯಾವ ರೀತಿ ಸೇಫಾಗಿ ಎಲ್ಲಿರುತ್ತೆ. ಸೊ ಎಷ್ಟೋ ಜನ SGB ಅಲ್ಲಿ ಇನ್ವೆಸ್ಟ್ ಮಾಡೋದು, ಸಾವರಿನ್ ಗೋಲ್ಡ್ ಬಾಂಡ್ ಅಟ್ ಪ್ರೆಸೆಂಟ್ ನಿಂತೋಗಿದೆ, ಬಟ್ ಸ್ಟಿಲ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ದೇ ಆರ್ ಆಲ್ಸೋ ಸೇಫ್. ಸಿ ಕಮ್ ಬ್ಯಾಕ್ ಟು ದ ಗೋಲ್ಡ್ ಪ್ರೆಸೆಂಟ್ ಸಿನಾರಿಯೋ ಏನಾಗುತ್ತೆ ಅಂತಂದರೆ, ನನ್ನ ಪ್ರಕಾರ ಟೆಕ್ನಿಕಲಿ ನೀವು ನೋಡಿದ್ರೆ ಗೋಲ್ಡು ಬೇರಿಶ್ ಆಗೇ ಇದೆ. ಗೋಲ್ಡು ಮೇಲಕ್ಕೆ ಹೋಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಸಿ ಏನು ಸರ್ ಗೋಲ್ಡ್ ಮೇಲಕ್ಕೆ ಏನಕ್ಕೆ ಹೋಯ್ತು ಇಷ್ಟು ದಿನದಿಂದ? ಸೆಂಟ್ರಲ್ ಬ್ಯಾಂಕ್ಸ್ ಹತ್ರ ತುಂಬ ದುಡ್ಡಿತ್ತು, ಎಲ್ಲ ಗೋಲ್ಡ್ ತೊಗೊಂಡಿಟ್ರು. ಇವಾಗ ಸೆಂಟ್ರಲ್ ಬ್ಯಾಂಕ್ಸ್ ಹತ್ರ ದುಡ್ಡಿಲ್ಲ, ಗೋಲ್ಡ್ನ ಮಾರ್ತಾ ಇದ್ದಾರೆ. ವೆರಿ ಸಿಂಪಲ್. ಸೊ ಇಷ್ಟು ದಿನ ಚೆನ್ನಾಗಿ ತಿಂದರು, ಇವಾಗ ತಿನ್ನೋದಕ್ಕೆ ದುಡ್ಡಿಲ್ಲ. ಸೊ ಇವಾಗ ಏನು ಮನೇಲಿರೋ ಸಾಮಾನುಗಳನ್ನ ಮಾರ್ಕೊಳ್ತಾ ಇರೋದು ಸೇಮ್ ಥಿಂಗ್. ಬಿಕಾಸ್ ಈ ವಾರ್ ಟೆನ್ಷನ್ ಇದು ತುಂಬ ಜನಗಳಿಗಿಂತ ದ ಇಂಪ್ಯಾಕ್ಟ್ ಇಸ್ ಆನ್ ದ ಬಿಗ್ಗರ್ ಎಕಾನಮೀಸ್. US ಎಕಾನಮಿನೇ ಹಿಟ್ ಆಗಿದೆ. ಸೊ ಡೆಫಿನೆಟ್ಲಿ ಗೋಲ್ಡ್ ಪ್ರೈಸಸ್ಸು ಮುಂದಿನ ದಿನಗಳಲ್ಲಿ ಇನ್ನು ಕುಸಿತ ಕಾಣುವ ಚಾನ್ಸಸ್ಸೇ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ. ಬಟ್ ಯಾವಾಗ ಬೀಳುತ್ತೋ ನೀವು ಒಂದೇ ಸತಿ ದುಡ್ಡು ಹಾಕಬೇಡಿ. ಲೆಟ್ಸೆ ಗೋಲ್ಡು ಒಂದು 10% ಬಿತ್ತು, ಸ್ವಲ್ಪ ದುಡ್ಡು ಹಾಕಿ,
ಇನ್ನು ಬಿತ್ತಾ ಇನ್ನು ಸ್ವಲ್ಪ ಹಾಕಿ, ಇನ್ನು ಬಿತ್ತಾ ಇನ್ನು ಸ್ವಲ್ಪ ಹಾಕಿ, ಮೇಲಕ್ಕೆ ಹೋಯ್ತಾ ಇನ್ನು ಸ್ವಲ್ಪ ಹಾಕಿ. ಸೊ ಎವ್ರಿ ಮಂತ್ ಗೋಲ್ಡ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಎವ್ರಿ ಮಂತ್ ಸ್ವಲ್ಪನೇ ಹೂಡಿಕೆ ಮಾಡ್ಕೊಂಡು ಹೋಗಿ. ಹಾಗಂತೇಳಿ ಸರ್ ಹೇಳ್ತವ್ರೆ ಇನ್ನೂ ಬೀಳುತ್ತಂತ ನಾನು ವೇಟ್ ಮಾಡ್ತೀನಿ ಅಂದರೆ ಹೇಳೋಕ್ಕಾಗಲ್ಲ. ಮತ್ತೆ ಇದು ಲೆಟ್ಸೆ ಇನ್ನೂ ಸ್ವಲ್ಪ ವಾರ್ ಟೆನ್ಷನ್ ಜಾಸ್ತಿ ಆಗಿ ಸೆಂಟ್ರಲ್ ಗೌರ್ಮೆಂಟ್ಸ್ ಎಲ್ಲನ ದುಡ್ಡು ಗಿಡ್ಡು ತಂದು ಮತ್ತೆ ಗೋಲ್ಡ್ನ ಬೈ ಮಾಡೋಕ್ಕೆ ವಿ ನೆವರ್ ನೋ ಇದು ಹೆಂಗೆ ವರ್ಕ್ ಆಗುತ್ತೆ, ಗೋಲ್ಡ್ ಪ್ರೈಸ್ ಯಾವಾಗ ಮೇಲಕ್ಕೆ ಹೋಗುತ್ತೆ ಹೋದ್ಮೇಲೆ ಗೊತ್ತಾಗುತ್ತೆ. ಇದು ಸೆಂಟ್ರಲ್ ಬ್ಯಾಂಕ್ಸ್ ಅವರು ತಗೊಳ್ತಾ ಇದ್ರು ಇಷ್ಟು ದಿನ ಆ್ಯಂಡ್ ವಾರ್ ಟೆನ್ಷನ್ ಇತ್ತು, ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ಸೊ ವೆನ್ ಎವರ್ ದೆರ್ ಇಸ್ ಅ ಫಾಲ್, ಗೋಲ್ಡ್ ಬಿತ್ತಾ ಒಂದು 15-20% ಬೈ ಮಾಡಿ ಸ್ವಲ್ಪ. ಸೊ ಈ ಥರ SIP ಮೋಡ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಟೆಕ್ನಿಕಲಿ ನನ್ನ ಪ್ರಕಾರ ಬೇರಿಶ್ ಇದೆ. ಟೆಕ್ನಿಕಲಿ ನೋಡೋಕೆ ಹೋದರೆ ಬೇರಿಶ್ ಇದೆ. ಈ ವಾರೆಲ್ಲ ನಿಂತೋದ್ಮೇಲೆ ಎಕನಾಮಿ ಸ್ಟೆಬಿಲೈಸ್ ಆದವಾಗ ಸೊ ಡೆಫಿನೆಟ್ಲಿ ಗೋಲ್ಡು ಸಹ ಬೀಳೋ ಚಾನ್ಸಸ್ ಇದೆ. ಬಿಕಾಸ್ ಗೋಲ್ಡ್ ಈಸ್ ಅ ಸೇಫೆಸ್ಟ್ ಹೆವೆನ್. ಯಾವಾಗ ಜನಗಳಿಗೆ ಪ್ರಪಂಚದಲ್ಲಿ ಟೆನ್ಷನ್ನು, ಸೊ ಏನೋ ಒಂದು ವಾರ್ ಸಿಚುವೇಷನಲ್ಲಿ ಜನ ಏನು ಮಾಡ್ತಾರೆ, ಶೇರ್ಗಳನ್ನು ಮಾರಿಬಿಟ್ಟು ಬಂಗಾರ ತೊಗೊಂಡ್ಬಿಡ್ತಾರೆ. ಸೊ ಇವಾಗ ಬಂಗಾರ ತೊಗೊಂಡು ಆಲ್ರೆಡಿ ಪೀಕಲ್ಲಿದೆ. ಸೊ ಇವಾಗ ಬಂಗಾರ ತೊಗೊಳಕ್ಕೆ ದುಡ್ಡಿಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಹತ್ರ. ಆ್ಯಂಡ್ ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಸ್ ಮಾರಕ್ಕೆ ಸ್ಟಾರ್ಟ್ ಮಾಡಿದೆ ಗೋಲ್ಡ್ನ. ಜೊತೆಗೆ ಈ ಒಂದು ಗೋಲ್ಡನ್ನು ಇವಾಗ ತಗೊಳ್ಳೋದಕ್ಕೂ ತುಂಬ ಜನ ಆಲ್ರೆಡಿ ಪೀಕಲ್ಲಿದೆ, ಈ ಪೀಕಲ್ಲಿ ಯಾರು ತಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೂ ಸಹ ಕೂತಿದ್ದಾರೆ. ಸೊ ಡೆಫಿನೆಟ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ ಬೀಳಲಿ, ಲೆಟ್ ಇಟ್ ಫಾಲ್. ಇವತ್ತೇನು 1,50,000 ರೂಪಾಯಿ ಇದೆಯಲ್ಲ, ಸೊ ನಾನು ಹೇಳ್ತಾರೆ 24 ಕ್ಯಾರೆಟ್, ಇಟ್ ಶುಡ್ ಫಾಲ್ ಟು ಅಟ್ಲೀಸ್ಟ್ 1,20,000 ಬೀಳಬೇಕು. ರೀಸೆಂಟ್ಲಿ 1,30,000 ಬಿದ್ದಿತ್ತು ಗೋಲ್ಡು, 10 ಗ್ರಾಮ್ ಗೋಲ್ಡು, ಮತ್ತು 1,49 ಸೊ ಟೆಕ್ನಿಕಲಿ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ನೋಡೋಕ್ಕೋದ್ರೂ ಇಟ್ ಹ್ಯಾಸ್ ಟು ಕಮ್ ಡೌನ್. ಅಟ್ಲೀಸ್ಟ್ ಇನ್ನೊಂದು 10-15,000 ಕೆಳಗಡೆ ಬರೋ ಚಾನ್ಸಸ್ ಇದೆ, ಮತ್ತೆ 1,30 ಹೋಗೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಸೊ ಕ್ರೂಡ್ ಆಯಿಲ್ ಬಗ್ಗೆ ನೋಡೋಕ್ಕೋಣ. ಸೊ ಈ ಗೋಲ್ಡ್ ಈಸ್ ಆಲ್ವೇಸ್ ಅ ಸೇಫ್ ಹೆವನ್. ಇನ್ವೆಸ್ಟ್ ಮಾಡಿ, ಬಟ್ ಎವ್ರಿ ಮಂತ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಕ್ರೂಡ್ ಆಯಿಲ್ ಬಗ್ಗೆ ಚರ್ಚೆ ಮಾಡೋಣ. ಕ್ರೂಡ್ ಆಯಿಲ್ ಫಸ್ಟ್ ಆಫ್ ಆಲ್ 6,000-7,000 ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಾ ಇದ್ದು, ಇವತ್ತು 10,000 ಲೆವೆಲ್ಸ್ಗೆ ಹೋಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಕ್ರೂಡ್ ಆಯಿಲ್ 40-50-60% ಜಂಪ್ ಆಗಿದೆ, ವಿಚ್ ಈಸ್ ಅಫೆಕ್ಟಿಂಗ್ ಇಂಡಿಯಾ ಟು ದ ನೆಕ್ಸ್ಟ್ ಲೆವೆಲ್. ಸೊ ಇವಾಗ ರೀಸೆಂಟ್ಲಿ ನಾನು ಪೆಟ್ರೋಲ್ ಹಾಕ್ಸೋಕ್ಕೆ ಹೋದವಾಗ ಪವರ್ ಪೆಟ್ರೋಲ್ 129 ರೂಪಾಯಿ 1 ಲೀಟ್ರ್. ಸೊ 110 ಆ ರೇಂಜಲ್ಲಿ ಇದ್ದಿದ್ದು 129 ರೂಪಾಯಿವರೆಗೂ ಹೋಗಿದೆ. ಅಂದರೆ ಈ ಒಂದು ಇಂಪ್ಯಾಕ್ಟ್ ಇಂಡಿಯನ್ಸ್ ಮೇಲೆ, ಇಂಡಿಯನ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಟ್ಸ್ ದ ರೀಸನ್ ಇಂಡಿಯನ್ ರುಪಿ ಇಸ್ ವೀಕನ್ ಅಷ್ಟಾಗ್ತಾ ಇದೆ. ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಜಂಪ್ ಆದರೆ ನಮ್ಮ ದೇಶಕ್ಕಂತೂ ಭಾರಿ ಹೊಡೆತ ಬೀಳುತ್ತೆ. ಅದು ಬಿದ್ದಿದೆ, ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಮಾರ್ಕೆಟ್ಸ್ ಎವ್ರಿಥಿಂಗ್ ಇಸ್ ಕಮಿಂಗ್ ಡೌನ್. ಸ್ಟಾಕ್ ಮಾರ್ಕೆಟ್ ಅದಕ್ಕೆ ಬೀಳೋದಕ್ಕೆ ಒಂದು ದೊಡ್ಡ ಕಾರಣ ಅಂತಲೂ ಹೇಳ್ಬೋದು. ಸೊ ಇದು ಏನಾದ್ರು ಹಿಂಡ್ ಆದರೆ, ಸೊ ದೆನ್ ಡೆಫಿನೆಟ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ವಿಲ್ ಕಮ್ ಡೌನ್, ದೆನ್ ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಸ್ಟಾರ್ಟ್ ಬೂಮಿಂಗ್ ಅಪ್. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವಾಗ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೋ ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್. ಎಲ್ಲ ಚೈನ್ ಲಿಂಕ್. ಸೊ ನಿಫ್ಟಿ ಅಟ್ ಪ್ರೆಸೆಂಟ್ ನಿಫ್ಟಿನ ನಾವು ನೋಡೋಕ್ಕೆ ಹೋದರೆ ನಿಫ್ಟಿ ಅಂತೂ ತುಂಬ ಬಾಟಮಲ್ಲಿದೆ. ಕಳೆದ ಒಂದು 2-3 ದಿನದಿಂದ ಸೊ ಲೂನಾರ್ ಒಂದು ಫೇಸ್ ಏನಿದೆಯಲ್ಲ, ಆ ಒಂದು ಲೂನಾರ್ ಫೇಸಲ್ಲಿ ಅದನ್ನೇ ಮೂನ್ ಫೇಸಸ್ ಅಂತ ಕರೀತಾರೆ. 3 ಫೇಸಸ್ ಪ್ರಕಾರ ಅದೂ ಒಂದು ಇಂಪ್ಯಾಕ್ಟ್ ಆಗಿದೆ. ಜೊತೆಗೆ ಒಂದು ಚೇತರಿಕೆ ಕಾಣ್ತಾ ಇದೆ ಮಾರ್ಕೆಟ್. ಸೊ ಲಾಸ್ಟ್ 2-3 ಡೇಸಿಂದ ಅಟ್ಲೀಸ್ಟ್ ಒಂದು ರಿಕವರಿನ ನಾವು ನೋಡ್ತಾ ಇದ್ದೀವಿ. ಸೊ ಮೇಕ್ ಶೋರ್ ದಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಬಿದ್ದಷ್ಟು ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಸ್ಟಾರ್ಟ್ ಬೂಮಿಂಗ್ ಅಪ್. ಎರಡೂ ಕೋರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಗೋಲ್ಡ್ ಪ್ರೈಸಸ್ ಬಿದ್ದರೂ ಸಹ ಅಗೇನ್ ಇಂಡಿಯನ್ ಇಕ್ವಿಟೀಸ್ ಹ್ಯಾವ್ ಹೈ ಚಾನ್ಸಸ್ ಆಫ್ ಗೋಯಿಂಗ್ ಅಪ್. ಗೋಲ್ಡ್ ಪ್ರೈಸ್ ಯಾವಾಗ ಬೀಳುತ್ತೆ, ಈ ವಾರ ಸ್ಟೆಬಿಲೈಸ್ ಆಗಿ ವಾರ ನಿಂತೋದ್ಮೇಲೆ ಜನ ಗೋಲ್ಡ್ ಬೈ ಮಾಡೋದು ಆಟೋಮೆಟಿಕಲಿ ನಿಲ್ಲಿಸ್ತಾರೆ. ಜನ ಅನ್ನೋದಕ್ಕಿಂತ ಇನ್ವೆಸ್ಟರ್ಸ್. ದ ಕನ್ಸಂಪ್ಷನ್ ಮೇ ಬಿ ವೆರಿ ಹೈ ಇನ್ ಇಂಡಿಯಾ, ಬಟ್ ಸ್ಟಿಲ್ ಆ ಕನ್ಸಂಪ್ಷನ್ನು ಗ್ಲೋಬಲ್ ಗೋಲ್ಡ್ ರೇಟ್ಸ್ನ ಇಂಪ್ರೂವ್ ಮಾಡುತ್ತೆ, ಜಾಸ್ತಿ ಮಾಡಿಬಿಡುತ್ತೆ ಅನ್ನೋದು ಅಷ್ಟೊಂದು ದರ್ ಇಸ್ ನೋ ಡೈರೆಕ್ಟ್ ಚೈನ್ ಲಿಂಕ್. ಸೊ ಗ್ಲೋಬಲ್ಲಿ ಟೆನ್ಷನ್ಸ್ ಕ್ರಿಯೇಟ್ ಆದಾಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಟೆನ್ಷನ್ ಕಡಿಮೆ ಆದವಾಗ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಕ್ರೂಡ್ ಆಯಿಲ್ ಗೋಲ್ಡು ಬೀಳುತ್ತೆ. ಸೊ ಹೆಂಗೆ ಕೋರಿಲೇಷನ್ ಇದೆ ನೋಡಿ, ಅವರಿಬ್ಬರು ಬಿದ್ದರೆ ಇವನ್ ಮೇಲಕ್ಕೆ ಹೋಗ್ತಾನೆ. ಸೊ ಡೆಫಿನೆಟ್ಲಿ ಇವನಂತೂ ತುಂಬ ಕಡಿಮೆ ರೇಟಲ್ಲಿದ್ದಾನೆ, ಕಡಿಮೆ ಬೆಲೆಗೆ ಬಂದಿದೆ ಸ್ಟಾಕ್ ಮಾರ್ಕೆಟು. ನಮ್ಮ ದೇಶ ಹೆಂಗಂದರೆ, ಸೊ ನಾವು ಶೇರ್ಗಳನ್ನು ಮಾರಿಬಿಡ್ಬೇಕಾದ್ರೆ ಬಂಗಾರ ಮತ್ತು ಸೈಟ್ ತೊಗೊಳ್ತೀವಿ ಹೊರತು ಸೈಟ್ ಮಾರಿಬಿಟ್ಟು ಶೇರ್ಗಳನ್ನು ತಗೊಳ್ಳೋ ಅಂಥ ಮೈಂಡ್ಸೆಟ್ ನಮ್ಗೆ ಇನ್ನೂ ಬರಲೇ ಇಲ್ಲ. ಸೊ ನಾನು ನೋಡಿದ್ದೀನಿ ತುಂಬ ಜನ, ನಾನು ಶೇರ್ ಮಾಡಿದೆ ಸರ್, ಶೇರ್ ಮಾರಿಬಿಟ್ಟು ಭೂಮಿ ತಗೊಂಡೆ ಅಂತಾರೆ. ಭೂಮಿ ಮಾರಿಬಿಟ್ಟು ಶೇರ್ ಹಾಕುವಂಥ ಉಲ್ಟಾ ಮಾಡೋರು ಯಾರೂ ಇಲ್ಲ. ಅದು ಉಲ್ಟಾ ಯಾರು ಮಾಡಿದಾರಲ್ಲ, ತುಂಬ ಜನ ಮಾಡಿದ್ದಾರೆ, ಅವರು ಸಾವಿರಾರು ಕೋಟಿಗಿದ್ದಾರೆ ಇವತ್ತು. ಸೊ ಇದನ್ನು ಮಾರಿಬಿಟ್ಟು ಅದನ್ನು ತೊಗೊಂಡವರು ಏನೂ ಇಲ್ಲ, ಲಾಸ್ಟ್ 30-40 ಸೈಟಲ್ಲಿ ಸರ್ ಗಟ್ಟಿ ಅಂತ ಅಂತಾರೆ. ಸೊ ಧೈರ್ಯ ಬೇಕು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕೆ. ಸೊ ತುಂಬ ಜನ
ಕಮೆಂಟ್ ಸೆಕ್ಷನಲ್ಲಿ ಬಂದು ಸೊ ತುಂಬ ಮಾರ್ಕೆಟ್ ಬಿದ್ದಿದೆ, ಇವಾಗ ಇವ್ರು ಬಂದು ಹಾಕಿ ಅಂತಾರೆ, ಬಟ್ ಇನ್ನೂ ಬಿದ್ದುಬಿಟ್ರೆ ಏನು ಗ್ಯಾರಂಟಿ, ಇದು ಬೀಳಲ್ಲ ಅಂತ ಏನು ಗ್ಯಾರಂಟಿ. ಸೊ ನಾನು ಹೇಳ್ತಿರೋದು ಶೇರ್ ಮಾರ್ಕೆಟು ಕಳೆದ 36 ವರ್ಷಗಳ ಚರಿತ್ರೆ ನೋಡಿದ್ರೆ ಒಂದು 6 ತಿಂಗಳು 1 ವರ್ಷ ಬಿದ್ದಿದೆ. ಐ ಆಮ್ ನಾಟ್ ಟೆಲಿಂಗ್ ಬೀಳಲ್ಲ ಅಂತ, ಬಿದ್ದಿದೆ. ಬಟ್ ಮತ್ತೆ ಇನ್ನೊಂದು ವರ್ಷ ವೆಯ್ಟ್ ಮಾಡಿದ್ರೆ ಮತ್ತೆ ರಿಕವರ್ ಆಗಿಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಹೊಡ್ತಾ ತಿನ್ನೋದು ಗೊತ್ತಾ? ಟೆಂಪ್ರವರಿಗೆ ಬರ್ತಾರಲ್ಲ, ಸುಮ್ಮನೆ ನೋಡೋಣ 6 ತಿಂಗಳಲ್ಲಿ ದುಡ್ಡು ಮಾಡೋಣ, 1 ಇಯರಲ್ಲಿ ದುಡ್ಡು ಮಾಡೋಣ, ಈ ಥರದವರು ತುಂಬ ಬೇಜಾರಲ್ಲಿದ್ದಾರೆ, ಸಿಕ್ಕಾಬಟ್ಟೆ ನೋವಲ್ಲಿದ್ದಾರೆ. ಸೈಕಾಲಜಿ ಭಾರಿ ಎಫೆಕ್ಟ್ ಆಗಿರೋದು ಅಂಥವ್ರಿಗೆ. ಯಾರು ದೀರ್ಘಾವಧಿ, ನಾನು 5 ವರ್ಷದಲ್ಲಿ ದುಡ್ಡು ಮಾಡ್ತೀನಿ, 10 ವರ್ಷದಲ್ಲಿ ದುಡ್ಡು ಮಾಡ್ತೀನಿ, ಇವತ್ತು ಶೇರ್ ಮಾರ್ಕೆಟ್ ಬಿದ್ದಿದೆ, ಎಷ್ಟು 10, 15, 20% ಬಿದ್ದಿದೆ, ಏನಂತೆ ಕಾಯ್ತೀನಿ. ಕಾಯೋರಿಗೆ ಶೇರ್ ಮಾರ್ಕೆಟ್ ಬಿದ್ದಿರೋದು ಏನೂ ಹಿಂಸೆ ಆಗ್ತಾ ಇಲ್ಲ. ಈ ಸುಮ್ಮನೆ ಟೆಂಪ್ರವರಿ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಬಂದು ಏನೋ ಅಲ್ಲಿ ಸ್ಯಾಂಪಲ್ ಕೊಡ್ತಾರಲ್ಲ, ಹಾಂಗ್ಕಾಂಗ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಸ್ಟ್ರೀಟಲ್ಲಿ ಸ್ವಲ್ಪ ಪೀಸ್ ಕೊಡ್ತಾರೆ, ಬಿಸ್ಕೆಟ್ ಪೀಸು ಆ ಥರ ತಿಂತಾರೆ. ಅದರಲ್ಲಿ ಸಹ ಏನೇನೋ ಇರ್ತದೆ, ಹುಷಾರಾಗಿ ತಿನ್ನಬೇಕಲ್ಲಿ. ಸೊ ಆ ಥರ ತಿಂದವ್ರಿಗೆ ಮಾತ್ರ ಮೋಸ ಆಗಿದೆ. ಯಾರು ಹೋಗಿ ಪ್ರಾಪರ್ ಶಾಪಿಂಗ್ ಮಾಡಿ ಇದು ನನಗೆ ಅಸೆಟ್ಟು, ನನಗೆ ಇದನ್ನು ಹೋಲ್ಡ್ ಮಾಡ್ತೀನಿ ಇಷ್ಟು ವರ್ಷ, ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಈ ಒಂದು ಮಾರ್ಕೆಟ್ ಬಿದ್ದಿರೋದು ತುಂಬ ಸಂತೋಷ ತಂದಿದ್ದಾರೆ, ಖುಷಿ ಅವ್ರಿಗಂತೂ. ಮಾರ್ಕೆಟ್ ಬಿದ್ದಿದೆ, ಎಲ್ಲ ಸ್ಟಾಕ್ಸೂ ಚೀಪೆಸ್ಟ್ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ. ಶಾಪಿಂಗ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಸೇಲ್ 30%, ಅಲ್ಲೋಗಿ ಶಾಪ್ ಮಾಡ್ತೀವಿ. ಬಟ್ ಸ್ಟಾಕ್ ಮಾರ್ಕೆಟ್ 30% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಬೇಡ ಸರ್ ನಮ್ಗೆ ಆ ಶಾಪಿಂಗೇ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಸೊ ಇವತ್ತು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಶೇರು ಒಳ್ಳೊಳ್ಳೆ ರೇಟಿಗೆ ಸಿಗ್ತಾ ಇದೆ. ಈ ಒಂದು ಚಾನ್ಸು ಮತ್ತೆ ಸಿಗದೇನೂ ಇರ್ಬೋದು. ಜಸ್ಟ್ ಲೈಕ್ ಕರೋನಾ ಥರ ಆಪರ್ಚುನಿಟಿ ನಿಮ್ಮ ಕಣ್ಮುಂದೆ ಇದೆ. ಕರೋನಾ ಟೈಮಲ್ಲಂತೂ ನಿಮಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿರಲಿಲ್ಲ, ಹೇಳ್ಕೊಡೋರು ಇರಲಿಲ್ಲ, ಅವಾಗಂತೂ ಟ್ರೈನ್ ಮಿಸ್ ಆಯಿತು. ಇವಾಗ ಟ್ರೈನ್ ಬಂದು ನಿಂತಿದೆ. ಇವಾಗ ಇನ್ವೆಸ್ಟ್ ಮಾಡಿ, ಹೂಡಿಕೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.